ವೆಲ್ಕಮ್ ಟು ಬಸವೈಟೆ ಮ್ಯಾನ್ವಿ. ಇವತ್ತಿನ ಕ್ಲಾಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಪೇಂಟ್, ವರ್ಡ್ ಪ್ಯಾಡು, ನೋಟ್ ಪ್ಯಾಡ್ ಮತ್ತು ವರ್ಡ್ ಪ್ಯಾಡ್ಗೆ ಡಿಫ್ರೆನ್ಸ್ ಏನು, ಮತ್ತು ಪೇಂಟ್ ಮೂರರ ಬಗ್ಗೆ ಡಿಫ್ರೆನ್ಸ್ ನೋಡೋಣ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಬೇಕು. ನೋಟ್ ಪ್ಯಾಡ್ NOT ಅಂತ ಟೈಪ್ ಮಾಡಿದಾಗೆ ಟಾಪಲ್ಲಿ ಬರುತ್ತೆ ನೋಟ್ ಪ್ಯಾಡ್ ಆ್ಯಪ್ ಅಂತ, ಅದನ್ನು ಕ್ಲಿಕ್ ಮಾಡಬೇಕು. ಇದು ಕ್ಯಾನ್ಸಲ್, ಇದು ಮಿನಿಮೈಸ್, ಇದು ಮ್ಯಾಕ್ಸಿಮೈಸ್. ನೋಟ್ ಪ್ಯಾಡ್ ಇದು ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂದರೆ ಏನು ಟೈಟಲ್ ಕೊಟ್ಟಿಲ್ಲ ಅಂದರೆ ಸೇವ್ ಮಾಡಿಲ್ಲ ಅಂತ ಅರ್ಥ. ಇದರಲ್ಲಿ ಫೈಲ್ ಬರುತ್ತೆ, ಫೈಲಲ್ಲಿ ನ್ಯೂ ನೋಟ್ ಪ್ಯಾಡ್ ಅಥವಾ ನ್ಯೂ ವಿಂಡೋ, ನ್ಯೂ ಅಂದರೆ ಹೊಸದು ಬರುತ್ತೆ, ನ್ಯೂ ವಿಂಡೋ ಅಂದರೆ ಇನ್ನೊಂದು ನೋಟ್ ಪ್ಯಾಡಲ್ಲೇ ಬರುತ್ತೆ ಇನ್ನೊಂದು ಎಕ್ಸ್ಟ್ರಾ ವಿಂಡೋ. ಇದನ್ನು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಓಪನ್ ಮಾಡೋಕ್ಕಿದ್ರೆ ಏನಾದರೂ ಫೈಲ್ಸ್ ಸೇವ್ ಮಾಡಿದ್ದನ್ನ ಓಪನ್ ಮಾಡೋಕ್ಕಿದ್ರೆ ಮಾಡೋಕ್ಕೆ ಓಪನ್. ನೆಕ್ಸ್ಟ್ ಫೈಲಲ್ಲಿ ಏನಿದೆ ಸೇವ್ ಮಾಡೋಕ್ಕೆ .txt ಎಕ್ಸ್ಟೆನ್ಷನ್ ಆಗಿ ನೋಟ್ ಪ್ಯಾಡ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೇವ್ ಆ್ಯಸ್, ಪೇಜ್ ಸೆಟಪ್, ಪ್ರಿಂಟು, ಎಕ್ಸಿಟ್ ಅಂದರೆ ಔಟ್ ಆಫ್ ದ ವಿಂಡೋ ಬಂದುಬಿಡ್ತೀವಿ. ನೆಕ್ಸ್ಟ್ ಎಡಿಟ್ ಅಂದರೆ ಅಂಡು, CTRL-Z, CTRL-X ಅಂದರೆ ಕಟ್, CTRL-C ಅಂದರೆ ಕಾಪಿ, CTRL-V ಅಂದರೆ ಪೇಸ್ಟ್, DEL ನಿಮ್ಮ ಕೀಬೋರ್ಡ್ ಬಟನಲ್ಲಿ ಕೀಸಲ್ಲಿ DEL ಅನ್ನೋದಿದ್ರೆ ಅದು ಡಿಲೀಟ್ ಅಂತ ಅರ್ಥ. ಸರ್ಚ್ ಮತ್ತು ಬಿಂಗ್ ಏನಾದರೂ ಆನ್ಲೈನ್ ಸರ್ಚ್ ಮಾಡಬೇಕಾದ್ರೆ CTRL-E, ಫೈಂಡ್ ಮಾಡಬೇಕಾದ್ರೆ CTRL-F. ನೆಕ್ಸ್ಟ್ ಫೈಂಡ್, ನೆಕ್ಸ್ಟ್ F3 ಫಂಕ್ಷನ್ ಕೀನ ಕ್ಲಿಕ್ ಮಾಡಿದರೆ ಫೈಂಡ್. ನೆಕ್ಸ್ಟು ಫೈಂಡ್ ಪ್ರಿವೈಸ್ ಮಾಡಬೇಕಾದ್ರೆ Shift+3, ರಿಪ್ಲೇಸ್, CTRL-H, ಗೋ ಟು ಅಂದರೆ CTRL-G, ಸೆಲೆಕ್ಟ್ ಆಲ್, CTRL-A ಕೀನ ಪ್ರೆಸ್ ಮಾಡಿದರೆ ನಿಮ್ಮ ವಿಂಡೋದಲ್ಲಿ ಏನೇನು ಟೈಪ್ ಮಾಡಿರ್ತೀರಿ ಅದೆಲ್ಲ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು F5 ಮಾಡಿದ್ರೆ ಟೈಮ್ ಡೇಟ್ ತೋರಿಸುತ್ತೆ. ಫಾರ್ಮೆಟಲ್ಲಿ ವರ್ಡ್ ರ್ಯಾಪ್ ಅಂತ ಹೇಳಿ ಬರುತ್ತೆ, ಮತ್ತು ನೆಕ್ಸ್ಟ್ ಒನ್ ಫಾಂಟ್ ಅಂತ ಬರುತ್ತೆ. ಫಾಂಟಲ್ಲಿ ಇದು ಒಂದು ಬಾಕ್ಸು, ಫಾಂಟ್ ಸ್ಟೈಲ್, ಸೈಜ್. ಫಾಂಟ್ ಸ್ಟೈಲ್ ಯಾವಾಗಲೂ 22 ಮತ್ತು ರೆಗ್ಯುಲರೇ ಇರುತ್ತೆ. ಇವೆಲ್ಲ ಸ್ಟೈಲಿಶ್ ಫಾಂಟ್ಸ್. ಯೂಸರ್ ಯಾವುದು ಲೈಕ್ ಆಗುತ್ತೆ ಅದನ್ನು ಅವರು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರೆಗ್ಯುಲರ್, ಆಬ್ಲಿಕ್, ಬೋಲ್ಡ್ ಆಬ್ಲಿಕ್ ಅಂತ ಬರುತ್ತೆ. ಇದರಲ್ಲಿ ಸೈಜ್ ಬರುತ್ತೆ ಅಪ್ ಟು 8 to 72 ಸೈಜಸ್ ಈ ನೋಟ್ ಪ್ಯಾಡಲ್ಲಿ ಸಿಗುತ್ತೆ. ಇದರಲ್ಲೂ ಸ್ಕ್ರಿಪ್ಟ್, ವೆಸ್ಟರ್ನ್, ನೆಕ್ಸ್ಟ್ ಸೈಜು, ಇದೆಲ್ಲ ಅಪ್ಲೈ ಮಾಡಿದ್ದೆ ಸ್ಯಾಂಪಲ್ ಇಲ್ಲಿ ತೋರಿಸುತ್ತೆ. ಈ ಸ್ಯಾಂಪಲ್ ಬಾಕ್ಸಲ್ಲಿ ಇದನ್ನೆಲ್ಲ ಅಪ್ಲೈ ಮಾಡಿ ಓಕೆ ಕೊಟ್ಟರೆ ಆಯಿತು. ನೆಕ್ಸ್ಟು ಇದ್ರ ಜೊತೆಗೆ ವರ್ಡ್ ಪ್ಯಾಡ್ನ ನೋಡೋಣ. W ಅಂತ ಹೊಡೆಯೋಣ ಸಾಕು, ಅದು ಆ್ಯಪ್ ಓಪನ್ ಆಗುತ್ತೆ. ಇದನ್ನು ಮ್ಯಾಕ್ಸಿಮೈಸ್ ಮಾಡೋಣ. ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಎರಡನ್ನೂ ಒಂದೇ ತಲೆ ಹಾಕಿದಾಗೆ ಗೊತ್ತಾಗೋದು. ಓಕೆ, ನೋಟ್ ಪ್ಯಾಡ್ ಬಗ್ಗೆ ಇಷ್ಟೊತ್ತು ಜಸ್ಟ್ ಅದ್ರ ಮೆನು, ರಿಬನ್ಸ್ ಬಗ್ಗೆ ನೋಡ್ಕೊಂಡ್ವಿ. ಈಗ ವರ್ಡ್ ಪ್ಯಾಡ್ ನೋಡೋಣ. ಇದು ಡಾಕ್ಯುಮೆಂಟ್ ವರ್ಡ್ ಪ್ಯಾಡ್ ಅಂತ ಇರುತ್ತೆ. ಇಲ್ಲಿ ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಇರುತ್ತೆ. ಫೈಲಲ್ಲಿ ನೋಟ್ ಪ್ಯಾಡಲ್ಲಿ ಹೇಗಿದೆ ಅದೇ ಥರ ನ್ಯೂ, ಓಪನ್, ಸೇವ್ ಆ್ಯಸ್, ಪ್ರಿಂಟ್, ಪೇಜ್ ಸೆಟಪ್, ಸೆಂಡ್ ಇನ್ ಇಮೇಲ್ ಎಕ್ಸ್ಟ್ರಾ ಇರುತ್ತೆ. ನೆಕ್ಸ್ಟ್ ಹೋಮಲ್ಲಿ
ಪೇಂಟಲ್ಲಿ ಯಾವ ಥರ ನೋಡಿದ್ವಿ ನೀನು ಪ್ರಿವಿಯಸ್ ಕ್ಲಾಸಲ್ಲಿ, ಅದೇ ಥರ ಇಲ್ಲಿನೂ ಇರುತ್ತೆ. ವರ್ಡ್ ಪ್ಯಾಡ್, ನೋಟ್ ಪ್ಯಾಡ್ ಮತ್ತು ಪೇಂಟ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದೇ ವರ್ಡ್ ಪ್ಯಾಡ್. ಇದು ಕಂಪೇರ್ ಟು ನೋಟ್ ಪ್ಯಾಡ್ಗೆ ವರ್ಡ್ ಪ್ಯಾಡ್ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಹೋಮಲ್ಲಿ ಪೇಸ್ಟ್, ಕಟ್ಟು, ಕಾಪಿ, ಇದು ರೈಟಿಂಗ್ ಸ್ಟೈಲ್ಸು, ಸೈಜಸ್ಸು, ಇದು ಮ್ಯಾಕ್ಸಿಮೈಸ್ ಮಾಡೋದು ಸೈಜು, ಇದು ಮಿನಿಮೈಸ್ ಮಾಡೋದು, ಕಲರ್ಸು, ಸಬ್ಸ್ಕ್ರಿಪ್ಷನ್ಸು, ಮತ್ತು ಬೋಲ್ಡು, ಇಟಾಲಿಕ್ಕು, ಅಂಡರ್ಲೈನು, ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು, ನೆಕ್ಸ್ಟು ಹೈಲೈಟ್ ಮಾಡೋಕ್ಕಿದ್ರೆ ಏನಾದರೂ ವರ್ಡ್ಸು, ಇವೆಲ್ಲ ಪ್ಯಾರಾಗ್ರಾಫ್ನ ಆಪ್ಷನ್ಸು. ಪಿಕ್ಚರ್ಸ್ನ ಹಾಕಂಗಿದ್ರೆ ಪಿಕ್ಚರ್ಸು, ಪೇಂಟ್ ಡ್ರಾಯಿಂಗ್ ಮಾಡಿದ್ರೆ ಡೈರೆಕ್ಟು ಪೇಂಟ್ ವಿಂಡೋಗೆ ಈ ಮೆನು ಹೋಗುತ್ತೆ. ನೆಕ್ಸ್ಟ್ ಡೇಟ್ ಆ್ಯಂಡ್ ಟೈಮು, ಇನ್ಸರ್ಟ್ ಆಬ್ಜೆಕ್ಟ್, ಡೇಟ್ ಆ್ಯಂಡ್ ಟೈಮ್, ಪ್ರೆಸೆಂಟ್ ಡೇಟ್ ಆ್ಯಂಡ್ ಟೈಮ್, ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ತೋರಿಸುತ್ತೆ. ಅದನ್ನು ನೋಡೋಣ. ಫಸ್ಟು ಇಲ್ಲಿ ನೋಟ್ ಪ್ಯಾಡಲ್ಲಿ ಫಾಂಟ್ ಚೇಂಜ್ ಮಾಡ್ಕೊಳ್ಳೋಣ. ಫಾಂಟ್ ಸಿಂಬಾಲ್ ಬೋಲ್ಡ್ 36. ಇಲ್ಲಿ ನೋಡ್ರಿ ಯಾವ ಥರ ಕಾಣುತ್ತಿದ್ದು ಸ್ಯಾಂಪಲ್ ಎಕ್ಸಾಂಪಲ್ಸ್ ನೋಡಬೇಕು. ಏರಿಯಲ್ ಓಕೆ. ಬಸ್ ವೈಟ್ ಮಾಡ್ವಿ. ಕಂಟ್ರೋಲ್ ಎ ಒತ್ತಿದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಇದನ್ನ ಕಾಪಿ ಮಾಡೋಣ, ಪೇಸ್ಟ್, ಈಗ ನಾನು ಈ ಸೆಕೆಂಡ್ ಲೈನ್ನ ಚೇಂಜ್ ಮಾಡ್ತೀನಿ. ಫಾರ್ಮೆಟ್ ಬೇರೆ ಫಾಂಟ್ ಹಾಕಿ ನೋಡೋಣ. ಏರಿಯಲ್ ಯೂನಿಕೋಡ್ MS ಹಾಕಿ ಪಬ್ಲಿಕ್ ಕೊಟ್ಟು 48 ಸೈಜ್ ಕೊಟ್ಟಾಗ ಓಕೆ ಮಾಡಿದರೆ 2 ಲೈನ್ಗೂ ಅಪ್ಲೈ ಆಗುತ್ತೆ. ಅದು ಒಂದು ಲೈನ್ಗೆ ಅಪ್ಲೈ ಆಗಲ್ಲ. ಇದು ಡಿಸಡ್ವಾಂಟೇಜ್ ಆಫ್ ನೋಟ್ ಪ್ಯಾಡ್ ಅಂತ ಹೇಳ್ಬೋದು. ಕಂಟ್ರೋಲ್ Z ಮಾಡಿರಿ. ನೆಕ್ಸ್ಟ್ ಫಾರ್ಮೆಟ್ಗೆ ಹೋಗಿ ಒಂದು ಲೈನ್ಗೆ ಅಪ್ಲೈ ಮಾಡಿದರೆ ಹೋಲ್ ವಿಂಡೋಗೆ ಅಪ್ಲೈ ಆಗುತ್ತೆ. ನೋಟ್ ಪ್ಯಾಡಲ್ಲಿ 24 ರೆಗ್ಯುಲರ್ ಕೊಟ್ಟರೆ 2ಕ್ಕೂ ಅಪ್ಲೈ ಆಗುತ್ತೆ. ಅದು ಡಿಸಡ್ವಾಂಟೇಜ್ ಆಫ್ ನೋಟ್ ಪ್ಯಾಡ್ ಅಂತ ಹೇಳ್ಬೋದು. ವ್ಯೂ ಝೂಮಲ್ಲಿ ನೋಡಿದರೆ ಝೂಮ್ ಔಟ್, ಝೂಮ್ ಇನ್ ಫಾರ್ಮ್ಯಾಟಲ್ಲಿ. ನೆಕ್ಸ್ಟ್ ಇನ್ನೊಂದ್ಸಲ ನೋಡೋಣ. ಬೆಲ್ MT ಬೋಲ್ಡ್ 22 ಓಕೆ, 2ಕ್ಕೆ ಅಪ್ಲೈ ಆಯಿತಾ. ಅದೇ ಒಂದು ಡಿಸಡ್ವಾಂಟೇಜ್ ಆಫ್ ನೋಟ್ ಪ್ಯಾಡ್ ಅಂತ ಹೇಳ್ಬೋದು. ಅದೇ ಇಲ್ಲಿ ವರ್ಡ್ ಪ್ಯಾಡಿಗೆ ಬಂದಾಗ ಇದು ಅಡ್ವಾಂಟೇಜ್ ಆಫ್ ವರ್ಡ್ ಪ್ಯಾಡ್ ಅಂತ ಹೇಳ್ಬೋದು. ಅದನ್ನೇ ಬಸವ ITI ಮಾನ್ವಿ. ಕಂಟ್ರೋಲ್ ಎ, ಇಲ್ಲಿ ಸೈಜ್ ಆದರೂ ಮಾಡ್ಕೊಳ್ರಿ, ಇಲ್ಲ ಇದನ್ನು ಕ್ಲಿಕ್ ಮಾಡಿದ್ರೂ ಸಾಕು. ಕಂಟ್ರೋಲ್ ಎ, ನಾನು ವರ್ಡ್ನ ಚೇಂಜ್ ಮಾಡೋಣ. ಇಲ್ಲ ಇನ್ನೊಂದು ವರ್ಡ್, ಇದನ್ನೇ ಕಂಟ್ರೋಲ್ ಎ ಮಾಡಿ ಕಂಟ್ರೋಲ್ C ಮಾಡಿ ಮತ್ತು ಕಂಟ್ರೋಲ್ V ಮಾಡಬೇಕು. ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ನಾನು ಸೆಕೆಂಡ್ ಲೈನ್ಗೆ ಅಷ್ಟೇ ನಾನು ಒಂದು ಫಾಂಟ್ನ ಚೇಂಜ್ ಮಾಡ್ತೀನಿ. ಇದು ಯಾವ ಥರ ಅಪ್ಲೈ ಆಗುತ್ತೆ ನೋಡೋಣ. ನನ್ನ ಏರಿಯಲ್ ನ್ಯಾರೋ ಅಂತ ಕ್ಲಿಕ್ ಮಾಡಿ 48 ಸೈಜ್ ನೋಡ್ರಿ, ಒಂದಕ್ಕೆ ಅಪ್ಲೈ ಆಯಿತಾ. ಫಸ್ಟ್ ಲೈನ್ಗೆ ಅಪ್ಲೈ ಆಗಿಲ್ಲ, ಆದರೆ ನೋಟ್ ಪ್ಯಾಡಲ್ಲಿ ಒಂದು ಇಡೀ ಹೋಲ್ ವಿಂಡೋಗೆ ಅಪ್ಲೈ ಆಗುತ್ತೆ. ಅದು ಡಿಸಡ್ವಾಂಟೇಜು. ಇದು ಅಡ್ವಾಂಟೇಜ್ ಆಫ್ ವರ್ಡ್ ಪ್ಯಾಡ್ ಅಂತ ಹೇಳ್ಬೋದು. ಮತ್ತು ಇದನ್ನು ಹೈಲೈಟ್ಸ್ ಜೊತೆ ಮಾಡ್ಬೋದು. ಯಾವುದಾದ್ರೂ ಯೂಸ್ ಮಾಡಿಕೊಂಡು ಕಲರ್ಸ್, ಇದು ಹೈಲೈಟ್ಸ್ ಅಂತಾರೆ, ಹೈಲೈಟ್ಸ್ ಜೊತೆ ಮಾಡ್ಬೋದು. ನೆಕ್ಸ್ಟ್ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಸ್ಟ್ರೈಕ್ ಥ್ರೂ ಸತೆ ಮಾಡ್ಬೋದು. ಸೆಂಟರ್, ರೈಟ್, ಜಸ್ಟಿಫೈ, ಬುಲೆಟ್ಸ್ ಹಾಕಂಗಿದ್ರೆ ಬುಲೆಟ್ಸ್, ವರ್ಡ್ಸ್, ನಂಬರ್ಸ್. ಇದನ್ನ ಸೈಜ್ ಕಡಿಮೆ ಮಾಡೋಣ.
ನೆಕ್ಸ್ಟು ಪೇಂಟ್ ಡ್ರಾಯಿಂಗ್ ಕ್ಲಿಕ್ ಮಾಡಿದರೆ ಈ ಥರ ಪೇಂಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಒಂದೆರಡು ಶೇಪ್ಸ್ ಹಾಕೋಣ. ಇದು ಹೆಕ್ಸಾಗಾನ್, ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋ ಕೆಪಾಸಿಟಿ ಈ ಶೇಪ್ಸ್ ಇವೆ. ಇದು ಒಂದು ಬೇಸಿಕ್ ಡ್ರಾಯಿಂಗ್ ಟೂಲ್ಸ್ ಇವೆಲ್ಲ. ನೆಕ್ಸ್ಟ್ 5 ಪಾಯಿಂಟ್ ಸ್ಟಾರ್. ಇದು ನಿಮ್ಗೆ ಯಾವ ಥರ ಡಿಸೈನ್ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆ ಅದನ್ನು ಹಾಕ್ಕೋಬೋದು. ನೆಕ್ಸ್ಟ್ ಈ ಥರ. ಓಕೆ, ಸೆಲೆಕ್ಟ್ ಮಾಡ್ತೀನಿ. ಎಲ್ಲನೂ ಸೆಲೆಕ್ಟ್ ಮಾಡಿ ಕಲರ್ ಕೊಡೋಣ. ಏನಾದರೂ ಒಂದು ಶೇಪ್ ಸೈಡ್ ಎಲ್ಲಾದರೂ ಡ್ಯಾಮೇಜ್ ಆಗಿದ್ರೆ ಹೋಲ್ ವಿಂಡೋಗೆ ಅಪ್ಲೈ ಆಗುತ್ತೆ. ಆದರೆ ಇಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿಲ್ಲ, ಅದಕ್ಕೋಸ್ಕರ ಇಂಡಿವಿಜುವಲ್ ಶೇಪ್ ಥರ ಬರ್ತದೆ. ಇದನ್ನು ಕ್ಯಾನ್ಸಲ್ ಮಾಡಿದರೆ ಆಯಿತು. ಈಗ ಇಲ್ಲಿ ಬಂದಿರುತ್ತೆ. Ctrl Z, ಕ್ಯಾನ್ಸಲ್ ಬಂತ ಇಲ್ಲಿ. ಅದೇ ಥರ ನೆಕ್ಸ್ಟು ಪೇಂಟಲ್ಲಿ ಹೋಗಿ ಇದನ್ನು ಸ್ವಲ್ಪ ಟೆಕ್ಸ್ಟ್ ಬಾಕ್ಸ್ ಹಾಕೋಣ. ಟೈಮ್ ಮಾಡಿ Ctrl A, ಬೋಲ್ಡ್, ಇಟಾಲಿಕ್, ಕ್ಯಾನ್ಸಲ್ ಮಾಡಿ ಆನ್ ಮಾಡಿದರೆ ಈ ಥರ, ಆಫ್ ಮಾಡಿದರೆ ಈ ಥರ. ಸ್ಟ್ರೈಕ್ ಥ್ರೂ ಮಾಡೋಣ, ಸೈಜ್ ಇನ್ಕ್ರೀಸ್ ಮಾಡೋಣ. ಬಂದಿದೆ. ಡಿಫ್ರೆನ್ಸ್ ನೋಟ್ ಪ್ಯಾಡ್ ವರ್ಡ್ ಪ್ಯಾಡ್ಗೆ ಏನಂದರೆ, ನೋಟ್ ಪ್ಯಾಡಲ್ಲಿ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ನ ಏನಾದರೂ ಹೈಲೈಟು ಫಾಂಟ್ನ ಚೇಂಜ್ ಮಾಡಿದರೆ ಹೋಲ್ ವಿಂಡೋದಲ್ಲಿ ಎಷ್ಟು ವರ್ಡ್ ಎಷ್ಟು ಸೆಂಟೆನ್ಸ್ ಇದೆ ಎಲ್ಲದಕ್ಕೆ ಅಪ್ಲೈ ಆಗುತ್ತೆ. ಆದರೆ ಈ ವರ್ಡ್ ಪ್ಯಾಡಲ್ಲಿ ಆ ಥರ ಇಲ್ಲ. ಒಂದು ಸೆಂಟೆನ್ಸ್ಗೆ ಏನಾದರೂ ಸ್ಟೈಲ್ ಎಕ್ಸ್ಟ್ರಾ ಎಡಿಷನ್ ಏನಾದರೂ ಎಕ್ಸ್ಟೆಂಡೆಡ್ ನೋಡಬೇಕಾದ್ರೆ ಅದರ ಸೆಂಟೆನ್ಸ್ ಮತ್ತು ವರ್ಡ್ನ ಒಂದಕ್ಕೆ ಅಪ್ಲೈ ಮಾಡಿದರೆ ಅದು ಒಂದಕ್ಕೆ ಆಗುತ್ತೆ. ಉಳಿಕಿದ್ದು ಯಾವುದು ವಿಂಡೋಸಲ್ಲಿ ಇರೋ ವರ್ಡು ಮತ್ತು ಟೆಕ್ಸ್ಟಿಗೂ ಅಪ್ಲೈ ಆಗಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ನೋಟ್ ಪ್ಯಾಡ್ ವರ್ಡ್ ಪ್ಯಾಡ್ಗೆ ಅಂದರೆ ಇದೆ ಅಂತ ಹೇಳ್ಬೋದು. ನೋಟ್ ಪ್ಯಾಡಲ್ಲಿ
ಒಂದು ಸೆಂಟೆನ್ಸ್ಗೆ ಏನಾದರೂ ಫಾಂಟ್ ಚೇಂಜ್ ಮಾಡಿದರೆ ಉಳ್ಕಿದೆಲ್ಲ ಸೆಂಟೆನ್ಸ್ಗೂ ಅಪ್ಲೈ ಆಗುತ್ತೆ. ವರ್ಡ್ ಪ್ಯಾಡಲ್ಲಿ ಆ ಥರ ಅಲ್ಲ. ಒಂದು ಸೆಂಟೆನ್ಸ್ ಅಥವಾ ಒಂದು ಟೆಕ್ಸ್ಟಿಗೆ ಏನಾದರೂ ಅಪ್ಲೈ ಮಾಡೋಕ್ಕೆ ನೋಡಿದಾಗ ಅದು ಅದಷ್ಟಕ್ಕೆ ಆಗುತ್ತೆ. ಎಷ್ಟು ಸೆಲೆಕ್ಟ್ ಮಾಡಿರ್ತೀವೋ ಅಷ್ಟಕ್ಕೆ ಆಗುತ್ತೆ. ಉಳ್ಕಿದ್ದಕ್ಕೆ ಯಾವುದಕ್ಕೂ ಅದು ಎಫೆಕ್ಟ್ ಕೊಡಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ವರ್ಡ್ ಪ್ಯಾಡಲ್ಲಿ ಝೂಮ್ ಔಟ್, ಝೂಮ್ ಇನ್, ರೂಲರು, ಟೆಕ್ಸ್ಟ್, ಸ್ಟೇಟಸ್ ಬಾರ್ ಅಂದರೆ ಕೆಳಗಡೆ ಇದೆ ಸ್ಟೇಟಸ್ ಬಾರು. ನೆಕ್ಸ್ಟ್ ರೂಲರ್ನ ಆಫ್ ಮಾಡೋಂಗಿದ್ರೆ ಆಫ್ ಮಾಡ್ಬೋದು. ಅದನ್ನು ಒಂದ್ಸಲ ಟೈಪ್ ಮಾಡಿದರೆ ಒಂದ್ಸಲ ಕ್ಲಿಕ್ ಮಾಡಿದರೆ ಸಾಕು, ಅದು ಡೈರೆಕ್ಟು ಪೇಂಟಿಗೆ ಹೋಗುತ್ತೆ. ಎಲ್ಲಿ ಪೇಂಟ್ ಮಾಡಿದ್ದನ್ನು ಕಾಪಿ ಮಾಡಿರ್ತಾರಲ್ಲ ಅಲ್ಲಿ. ನೆಕ್ಸ್ಟು ಇವು ಮೆಜರ್ಮೆಂಟ್ ಯೂನಿಟ್ಸ್ ಅಂತ ಕರೀತಾರೆ. ಇವನ್ನ ಇಂಚಸಲ್ಲಿ ನೋಡಿದರೆ 1 2 3 4 ಅಂತ ಬರ್ತವೆ. ಸೆಂಟಿಮೀಟರ್ಸಲ್ಲಿ ನೋಡಿದರೆ ಈ ಥರ ಬರುತ್ತೆ, ಸ್ಕೇಲ್ ಥರ. ನೆಕ್ಸ್ಟ್ ಪಾಯಿಂಟ್ಸಲ್ಲಿ ನೋಡಿದರೆ 72 36 ಆ ಥರ ಬರುತ್ತೆ. ಪಿಕ್ಸೆಲ್ ನೋಡಿದರೆ 6 12 18 ಈ ಥರ ಬರುತ್ತೆ. ವರ್ಡ್ ಪ್ಯಾಡಲ್ಲಿ ನೋಟ್ ಪ್ಯಾಡು ಮತ್ತು ಪೇಂಟು, ಪಿಕ್ಚರು, ಯಾವುದಾದ್ರೂ ಆಫ್ಲೈನ್ ಪಿಕ್ಚರ್ನೂ ಆ್ಯಡ್ ಮಾಡೋ ಕೆಪಾಸಿಟಿ ಈ ವರ್ಡ್ ಪ್ಯಾಡ್ಗಿದೆ. ಡಿಫ್ರೆನ್ಸು ನೋಟ್ ಪ್ಯಾಡು ಒಂದೇ ಕೆಲಸ ಮಾಡುತ್ತೆ. ಆದರೆ ವರ್ಡ್ ಪ್ಯಾಡ್ ಪಿಕ್ಚರು, ಪೇಂಟು, ಡೇಟ್ ಟೈಮ್ ಹಾಕುತ್ತೆ. ಡೇಟ್ ಟೈಮ್ ನೋಡೋಣ. ಇನ್ನೊಂದು ಡೇಟ್ ಟೈಮು ಇಷ್ಟೆಲ್ಲ ಫಾರ್ಮ್ಯಾಟ್ಸ್ ಇದ್ದಾವೆ. ನಮ್ಗೆ ಯಾವ ಥರ ಫಾರ್ಮ್ಯಾಟ್ ಬೇಕು ಟೈಮ್ದು ಅನ್ನೋ ಥರ ನೋಡೋಣ. 25th June 2020. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೈಜ್ ದೊಡ್ಡದು ಮಾಡ್ಬೋದು. ಇಲ್ಲ ಬೇರೆ ಫಾರ್ಮ್ಯಾಟ್ ಬೇಕಂದರೆ ಈ ಥರ ಬೇಕು ಅಂದಾಗೂ ಈ ಥರ ಮಾಡ್ಬೋದು. ಯೂಸರ್ ಚಾಯ್ಸ್ ಮೇಲೆ ಡಿಪೆಂಡ್ ಇವೆಲ್ಲ. ಈ ಥರನೂ ಮಾಡ್ಬೋದು. ನೆಕ್ಸ್ಟು ಇವೆಲ್ಲ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇದ್ದಾವೆ. ಈ ಥರ ಬೇಕಂದಾಗ ಈ ಥರ ಫಾರ್ಮ್ಯಾಟನ್ನು ಬಳಸ್ಕೋಬೋದು. ವರ್ಡ್ ಪ್ಯಾಡಲ್ಲಿ ಮಾತ್ರ ಎಷ್ಟು ಅವೈಲೇಬಲ್ ಇದೆ. ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ಇದಕ್ಕೂ ಹೈಲೈಟ್ ಮಾಡ್ಬೋದು, ಇಲ್ಲ ಕಲರ್ ಚೇಂಜ್ ಮಾಡ್ಬೋದು. ಟೆಕ್ಸ್ಟಿಂದು ಬೋಲ್ಡ್, ಯಾವ ಥರ ಆದರೂ ಮಾಡ್ಬೋದು. ಇದನ್ನು ಯಾವ ಥರ ಸೇವ್ ಮಾಡ್ಬೇಕಂತ ನೋಡೋಣ. ನಾನು ನೀವು ಯಾವ್ದಾರ ಸೇವ್ ಮಾಡ್ತೀರಾ. ನಾನು ಡೆಸ್ಕ್ಟಾಪಲ್ಲಿ ಮಾಡ್ತೀನಿ. ಡೆಸ್ಕ್ಟಾಪ್, ವರ್ಡ್ ಪ್ಯಾಡ್. ನೀವು ಯಾವ ಟೈಪಲ್ಲಿ ಸೇವ್ ಮಾಡ್ತೀರಾ, ಟೆಕ್ಸ್ಟ್ ಡಾಕ್ಯುಮೆಂಟ್ ಅಥವಾ MS DOS ಫಾರ್ಮ್ಯಾಟಲ್ಲಿ ಮಾಡ್ತೀನಿ. ನಾನು ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ಮಾಡ್ತೀನಿ. ಸೇವ್ ಮಾಡಿದ್ರೆ ಇಲ್ಲಿ ಬಂತ ವರ್ಡ್ ಪ್ಯಾಡ್ ಅಂತಿದ್ದು. ವರ್ಡ್ ಪ್ಯಾಡ್ ಅನ್ನೋದು ಸೇವ್ ಆಗಿರೋದು. ಇದನ್ನು ಸೇವ್ ಮಾಡಿ ನೋಡೋಣ. ನೋಟ್ ಪ್ಯಾಡ್ನ Ctrl+S ಆದರೂ ಮಾಡ್ಬೋದು, ಇಲ್ಲ ಸೇವ್ ಫೈಲಲ್ಲಿ ಹೋಗಿ ಸೇವ್ ಆದರೂ ಮಾಡ್ಬೋದು. ನೆಕ್ಸ್ಟ್ ಡೆಸ್ಕ್ಟಾಪ್, ಇಲ್ಲ ನೀವು ಯಾವುದಾದ್ರೂ ಈ ಡ್ರೈವಲ್ಲಿ, C ಡ್ರೈವಲ್ಲಿ ಎಲ್ಲಾದರೂ ಮಾಡ್ಬೋದು. ನೆಕ್ಸ್ಟು ಇದನ್ನು ನೋಟ್ ಪ್ಯಾಡ್ ಅಂತಲೇ ಮಾಡ್ತೀನಿ. ನೋಟ್ ಪ್ಯಾಡ್ 1 ಇದು .txt ಅಂತ ಇರುತ್ತೆ. ಎಕ್ಸ್ಟೆನ್ಷನ್ ಏನು ನೋಟ್ ಪ್ಯಾಡ್ದು .txt ಸೇವ್ ಮಾಡಿದ್ರೆ ಆಯಿತು. ನೋಟ್ ಪ್ಯಾಡ್ 1 ಅಂತೇಳಿ ನೋಟ್ ಪ್ಯಾಡ್ ವಿಂಡೋ ಸೇವ್ ಆಯಿತು. ಡಿಫ್ರೆನ್ಸ್ ಇಷ್ಟು ವರ್ಡ್ ಪ್ಯಾಡ್ಗೆ ಮತ್ತು ನೋಟ್ ಪ್ಯಾಡ್ಗೆ. ಥ್ಯಾಂಕ್ ಯು. ಬಸವ ಐಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.